ಬಳ್ಳಾರಿ ಲೋಕಸಭೆ ಎಲೆಕ್ಷನ್ನಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ. ರಾಮುಲು ವರ್ಸಸ್ ನಾಗೇಂದ್ರ ಫೈಟ್ ಕೂಡ ಜಟಾಪಟಿ ಜೋರಾಗಿದೆ. ಎಲೆಕ್ಷನ್ ಸಂದರ್ಭದಲ್ಲೇ ಬಳ್ಳಾರಿ ಹಿಡಿತಕ್ಕಾಗಿ ಟಾಕ್ ವಾರ್ ನಡೆಸ್ತಾ ಇದ್ದಾರೆ ಈ ಇಬ್ಬರು ಘಟಾನುಘಟಿಗಳು. ರಾಜಕೀಯ ಗುರು ಶಿಷ್ಯರ ನಡುವೆ ಈಗ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ನಾಮಿನೇಷನ್ ಬಳಿಕ ಅಸಲಿ ಆಟವನ್ನ ಶುರು ಅಂತ ಹೇಳಿದ್ದಾರೆ ನಾಗೇಂದ್ರ. ಏಪ್ರಿಲ್ 12ರಂದು ನಾಮಪತ್ರ ಸಲ್ಲಿಕೆ ಮಾಡಲಿರುವಂತಹ ನಾಗೇಂದ್ರ. ಸೊ ನಾಮಪತ್ರ ಸಲ್ಲಿಕೆ ಆದ ನಂತರ ಅಸಲಿ ಆಟ ಶುರು ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲ, ಯಾರಾದರೂ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಟಚ್ ಮಾಡಿದ್ರೆ ಹುಷಾರಾಗಿರಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಬಳ್ಳಾರಿಯಿಂದಲೇ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಟಾಕ್ ವಾರ್ ಅಂತೂ ಗುರು ಶಿಷ್ಯರ ಮಧ್ಯೆ ಜೋರಾಗ್ಬಿಟ್ಟಿದೆ. ಇದು ಯಾವ ಮಜಲನ್ನ ಪಡೆಯುವಂತಹ ಸಾಧ್ಯತೆ ಇದೆ? ಅದಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರನ್ನ ಟಚ್ ಮಾಡಿದ್ರೆ ಸರಿ ಇರಲ್ಲ ಅಂತ ನಾಗೇಂದ್ರ ವಾರ್ನ್ ಬೇರೆ ಮಾಡ್ತಿದ್ದಾರೆ. ಡೀಟೇಲ್ಸ್ ಇಡ್ತಾ ಹೋಗೋದಾದ್ರೆ ಸಭಾ ಮುಖ್ಯವಾಗಿ ಬಳ್ಳಾರಿಯ ರಾಜಕೀಯ ಕಣ ಈಗ ರಂಗೇರಿರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನೀರಿನ ರಾಜಕಾರಣ ಈಗ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ರಾಮುಲು ವರ್ಸಸ್ ನಾಗೇಂದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸಾಕಷ್ಟು ಟಾಕ್ ವಾರ್ಗಳು ಕೂಡ ನಡೀತಿರುವಂಥದ್ದು. ರಾಜಕೀಯ ಗುರು ಶಿಷ್ಯರ ಮಧ್ಯೆ ಈಗ ಬಳ್ಳಾರಿ ಹಿಡಿತಕ್ಕಾಗಿ ಕದನ ಕೂಡ ಏರ್ಪಟ್ಟಿರುವಂಥದ್ದು. ಜೊತೆಗೆ ನರಿ ಕುತಂತ್ರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಮುಲು ಅವರು ಕೂಡ ಕಳೆದ ವಾರ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ನಿಮ್ಮನ್ನು ಸೋಲಿಸಿ ನಾವು ಬಳ್ಳಾರಿಯಿಂದ ಹೊರಗೆ ಹಾಕ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾಗೇಂದ್ರ ಅವರು ಕೂಡ ವಾಗ್ದಾಳಿಯನ್ನ ನಡೆಸ್ತಿರುವಂಥದ್ದು. ಅಂದ್ರೆ ಏಪ್ರಿಲ್ 12ರಂದು ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಮ್ ಅವರು ನಾಮಿನೇಷನ್ ಮಾಡ್ತಾರೆ. ತದನಂತರದಲ್ಲಿ ನಮ್ಮ ಅಸಲಿ ಆಟ ಶುರುವಾಗುತ್ತೆ. ಯಾರಾದರೂ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಟಚ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಬ್ರೋ ಅನ್ನುವ ಮೂಲಕ ನಾಗೇಂದ್ರ ಅವರು ಕೂಡ ಈಗ ರಾಮುಲು ಅವರಿಗೆ ತೊಡೆ ತಟ್ಟಿರುವಂಥದ್ದು. ಒಂದ್ ಕಡೆ ಈಗಾಗಲೇ ಬಳ್ಳಾರಿ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಜಿದ್ದಿನ ಕಣ ಆಗಿರುವಂಥದ್ದು. ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ ಮತದಾರನ ಸೆಳೆಯೋಕೆ ನಾನಾ ತಂತ್ರಗಳನ್ನು ಕೂಡ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಕೂಡ ಈಗ ಪ್ರಬಲವಾಗಿ ವಾಗ್ಯುದ್ಧವನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಈ ಭಾಗದ ಜನರು ಸಾಕಷ್ಟು ಜನರಿಗೆ ರಾಮುಲು ಅವರು ಸುಳ್ಳನ್ನ ಹೇಳಿದ್ದಾರೆ. ಮತ್ತೆ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತುವ ಮೂಲಕ ಅವರನ್ನ ಈ ಬಾರಿ ಮತ್ತೆ ಮಾಜಿಯಾಗಿ ಮಾಡಬೇಕು, ಈ ನಿಟ್ಟಿನಲ್ಲಿ ಈ ಭಾಗದ ಬ್ರೋವನ್ನ ಹೊರಗೆ ಹಾಕಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನ ನೀಡಿರುವಂಥದ್ದು. ಒಟ್ಟಿನಲ್ಲಿ ಬಳ್ಳಾರಿಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ಳುತ್ತಿರುವಂಥದ್ದು. ಒಂದ್ ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಂತೆ ಈಗ ಕಾಂಗ್ರೆಸ್ ಟೀಮ್ ಕೂಡ ಆಕ್ಟಿವ್ ಆಗಿರುವಂಥದ್ದು. ಸಚಿವ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬಳ್ಳಾರಿಯ ಮತದಾರನ ಸೆಳೆಯೋಕೆ ಈಗ ರಾಮುಲು ವರ್ಸಸ್ ನಾಗೇಂದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಟಾಕ್ ವಾರ್ ಶುರುವಾಗಿರುವಂಥದ್ದು. ಸಭಾ, ಧನ್ಯವಾದ ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.